ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಜಾಮೀನು ಸಿಗಲಿಲ್ಲ. ಮಧ್ಯಂತರ ಜಾಮೀನಿಗೆ ಅಪ್ಲೈ ಮಾಡಿದ್ರು, ಸಿಗಲಿಲ್ಲ. ಕನಕಪುರ ಬಂಡೆ ಮೇಲೆ ಈಗ ರಾಮುಲು ಅಣ್ಣ ಗುಟ್ಟುರು ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಮೇಲೆ ಬಳ್ಳಾರಿ ದೊರೆ ಗರಂ ಆಗಿದ್ದಾರೆ. ಇವರಿಬ್ಬರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ಯುದ್ಧವೇ ನಡೆದಿತ್ತು. ರಾಮುಲು ಅಣ್ಣ ಅಂತ ಹೇಳ್ತಾ ಇದ್ರು. ಡಿಕೆ ವಿಷಯದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಶ್ರೀರಾಮುಲು ಅವರು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಶ್ರೀರಾಮುಲು ಹೇಳಿದ್ದಾರೆ. ಕಾನೂನು ಬಾಹಿರ ಕೃತ್ಯ ಮಾಡಿದ್ರೆ ಶಿಕ್ಷೆ ಆಗುತ್ತೆ ಶ್ರೀರಾಮುಲು ಹೇಳಿರ್ತಕ್ಕಂಥದ್ದು. ಡಿಕೆಶಿಗೆ ಇಡಿ ಬಂಧನದ ಭೀತಿಯ ಬೆನ್ನಲ್ಲೇ ರಾಮುಲು ಹೇಳಿಕೆ ಇದು. ಬಳ್ಳಾರಿ ಉಪಚುನಾವಣೆ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಇದೇ ವಿಚಾರಕ್ಕೆ ಭಯಂಕರ ವಾಗ್ವಾದ ಆಗಿತ್ತು. ಯಾರು ಜೈಲಿಗೆ ಹೋಗ್ತಾರೆ ಅನ್ನೋ ವಿಚಾರದಲ್ಲಿ ಭರ್ಜರಿ ವಾಗ್ವಾದಗಳು ನಡೆದಿದ್ವು. ಕಾನೂನು ಬಾಹಿರ ಕೃತ್ಯ ಮಾಡಿದ್ರೆ ಶಿಕ್ಷೆ ಆಗತ್ತೆ ಅಂತ ಈಗ ಶ್ರೀರಾಮುಲು ಅವರು ಹೇಳಿದ್ದಾರೆ. ರಾಮುಲು ಅಣ್ಣ ಅಂತ ಅವ್ರನ್ನ ವ್ಯಂಗ್ಯವಾಗಿ ಡಿಕೆ ಶಿವಕುಮಾರ್ ಅವರು ಕರೀತಾ ಇದ್ರು. ಡಿಕೆಶಿಗೆ ಬಂಧನದ ಭೀತಿ ಎದುರಾಗಿರುವ ಈ ಸಂದರ್ಭದಲ್ಲಿ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಶ್ರೀರಾಮುಲು ಹೇಳಿದ್ದಾರೆ. ಕಾನೂನು ಬಾಹಿರ ಕೃತ್ಯ ಯಾರೇ ಮಾಡಿದ್ರು ಕೂಡ ಶಿಕ್ಷೆ ಆಗತ್ತೆ ಶ್ರೀರಾಮುಲು ಅವರ ಹೇಳಿಕೆ. ಕೇವಲ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿರುವಂತ ವಿಚಾರ ಅಲ್ಲ. ಅನೇಕ ಉದಾಹರಣೆಗಳು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಕೂಡ ಇದಾವೆ. ಇವತ್ತು ಕಾನೂನಿನ ಯಾರು ದೊಡ್ಡವರಲ್ಲ, ಯಾರ್ಯಾರು ಈ ರೀತಿ ಭ್ರಷ್ಟಾಚಾರ ಮಾಡಿದಂತರಾಗಿರ್ಬೋದು, ಈ ರೀತಿ ಹವಾಲಾ ದಂಧೆಗಳು ಮಾಡಿದಂತ ವ್ಯಕ್ತಿಗಳಾಗಿರ್ಬೋದು, ಈ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್, ಇಲ್ಲಿಗಲ್ ಬಿಸ್ನೆಸ್ ಮಾಡಿದಂತವ್ರಿಗೆ ಏನು ಈ ರೀತಿ ಸಿಬಿಐ ಎನ್ಫೋರ್ಸ್ಮೆಂಟ್ ಇವೆಲ್ಲ ಕೂಡ ಏನು ಇನ್ವೆಸ್ಟಿಗೇಷನ್ ಆಗ್ತಾ ಇದಾವೆ, ಅನೇಕರು ಜೈಲಿಗೆ ಹೋದಂತ ಉದಾಹರಣೆಗಳು ಕೂಡ ನಮ್ ಕಣ್ಣು ಮುಂದೆ ಇದಾವ. ಇವತ್ತು ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನೆನ್ಪಿಡ್ಕೊಂಡ್ಬಿಟ್ರಿ, ಕಾನೂನಲ್ಲಿ ಯಾರನ್ನ ತಪ್ಪು ಮಾಡ್ಕೊಂಡು ತಪ್ಪಿಸ್ಕೋಬಹುದಂದ್ರೆ ಅದು ಅವ್ರ ಭ್ರಮೆ ಮಾತ್ರ. ಹಂಗಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಅವ್ರಿಗೆ ಗೊತ್ತಿದೆ. ಅವ್ರು ಕೂಡ ಐಟಿ ಅಧಿಕಾರಿಗಳು ಅವ್ರ ಮನೆಗೆ ರೇಡ್ ಮಾಡಂತ ಸಂದರ್ಭದಲ್ಲಿ ಕೂಡ ಪೇಪರ್ ಕೂಡ ಅವರೇ ಎದುರುಗಡೆನೆ ಹರಿದಾಗಿರೋಂತ ಘಟನಾವಳಿಗಳು ನಮ್ ಕಣ್ಣೆದುರುಗಡೆ ನಾವಿದಾವ. ನಂತರ ಅವ್ರಿಗೆ ಬಿನಾಮಿ ಆಸ್ತಿಗಳು, ಬಿನಾಮಿ ಏನನ್ನೋ ಸಂಪತ್ತುಗಳು ಅವೆಲ್ಲ ಇದ್ದಂತ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರ. ಇನ್ವೆಸ್ಟಿಗೇಷನ್ ದಲ್ಲಿ ಅವ್ರು ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೆ ಬಿಟ್ಟೇ ಬಿಡ್ತಾರ. ಅವ್ರು ತಪ್ಪು ಮಾಡಿದಾರೆ ಅಂದ್ರೆ ಅವ್ರ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಕೇವಲ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿರುವಂತ ವಿಚಾರ ಅಲ್ಲ. ಅನೇಕ ಉದಾಹರಣೆಗಳು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಕೂಡ ಇದಾವೆ. ಇವತ್ತು ಕಾನೂನಿನ ಯಾರು ದೊಡ್ಡವರಲ್ಲ, ಯಾರ್ಯಾರು ಈ ರೀತಿ ಭ್ರಷ್ಟಾಚಾರ ಮಾಡಿದಂತರಾಗಿರ್ಬೋದು, ಈ ರೀತಿ ಹವಾಲಾ ದಂಧೆಗಳು ಮಾಡಿದಂತ ವ್ಯಕ್ತಿಗಳಾಗಿರ್ಬೋದು, ಈ ರೀತಿ ಇಲ್ಲಿಗಲ್ ಆಕ್ಟಿವಿಟೀಸ್, ಇಲ್ಲಿಗಲ್ ಬಿಸ್ನೆಸ್ ಮಾಡಿದಂತವ್ರಿಗೆ ಏನು ಈ ರೀತಿ ಸಿಬಿಐ ಎನ್ಫೋರ್ಸ್ಮೆಂಟ್ ಇವೆಲ್ಲ ಕೂಡ ಏನು ಇನ್ವೆಸ್ಟಿಗೇಷನ್ ಆಗ್ತಾ ಇದಾವೆ, ಅನೇಕರು ಜೈಲಿಗೆ ಹೋದಂತ ಉದಾಹರಣೆಗಳು ಕೂಡ ನಮ್ ಕಣ್ಣು ಮುಂದೆ ಇದಾವ. ಇವತ್ತು ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನೆನ್ಪಿಡ್ಕೊಂಡ್ಬಿಟ್ರಿ, ಕಾನೂನಲ್ಲಿ ಯಾರನ್ನ ತಪ್ಪು ಮಾಡ್ಕೊಂಡು ತಪ್ಪಿಸ್ಕೋಬಹುದಂದ್ರೆ ಅದು ಅವ್ರ ಭ್ರಮೆ ಮಾತ್ರ. ಹಂಗಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಅವ್ರಿಗೆ ಗೊತ್ತಿದೆ. ಅವ್ರು ಕೂಡ ಐಟಿ ಅಧಿಕಾರಿಗಳು ಅವ್ರ ಮನೆಗೆ ರೇಡ್ ಮಾಡಂತ ಸಂದರ್ಭದಲ್ಲಿ ಕೂಡ ಪೇಪರ್ ಕೂಡ ಅವರೇ ಎದುರುಗಡೆನೆ ಹರಿದಾಗಿರೋಂತ ಘಟನಾವಳಿಗಳು ನಮ್ ಕಣ್ಣೆದುರುಗಡೆ ನಾವಿದಾವ. ನಂತರ ಅವ್ರಿಗೆ ಬಿನಾಮಿ ಆಸ್ತಿಗಳು, ಬಿನಾಮಿ ಏನನ್ನೋ ಸಂಪತ್ತುಗಳು ಅವೆಲ್ಲ ಇದ್ದಂತ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರ. ಇನ್ವೆಸ್ಟಿಗೇಷನ್ ದಲ್ಲಿ ಅವ್ರು ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೆ ಬಿಟ್ಟೇ ಬಿಡ್ತಾರ. ಅವ್ರು ತಪ್ಪು ಮಾಡಿದಾರೆ ಅಂದ್ರೆ ಅವ್ರ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಕೇವಲ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿರುವಂತ ವಿಚಾರ. ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.